ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೈನಾರಿಟಿ ಡಿಪಾರ್ಟ್ಮೆಂಟ್ದು 6ನೇ ತರಗತಿಯ ಒಂದು ಪ್ರವೇಶ ಪರೀಕ್ಷೆಯ ಒಂದು ರಿಸಲ್ಟನ್ನು ಅನೌನ್ಸನ್ನು ಮಾಡಿದ್ದಾರೆ ನಿನ್ನೆ. ಆ ಒಂದು ರಿಸಲ್ಟನ್ನು ನೋಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು ತುಂಬ ಈಸಿಯಾಗಿ. ಬನ್ನಿ ಈ ಒಂದು ರಿಸಲ್ಟನ್ನು ನೋಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ DOM-Karnataka.gov.in ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ನಿಮಗೆ ಮತ್ತಷ್ಟು ಓದಿ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಇತ್ತೀಚಿನ ಸುದ್ದಿಗಳಲ್ಲಿ ಮೇಲ್ಗಡೆನೇ ತೋರಿಸ್ತಾ ಇದೆ. ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ವಸತಿ ಶಾಲೆಗಳ 2026-27ನೇ ಸಾಲಿನ 6ನೇ ತರಗತಿ ಪ್ರವೇಶ ಪರೀಕ್ಷೆ ಫಲಿತಾಂಶ ಪ್ರಕಟಿಸಲಾಗಿದೆ. ವಿದ್ಯಾರ್ಥಿಗಳು ತಮ್ಮ SATS ಬಳಸಿ ಫಲಿತಾಂಶವನ್ನು ವೀಕ್ಷಿಸಬಹುದು ಅಂತ ಕೊಟ್ಟಿದ್ದಾರೆ. ರಿಸಲ್ಟ್ ನೋಡಬೇಕಂದ್ರೆ ವಿದ್ಯಾರ್ಥಿಯ ಒಂದು SATS ನಂಬರನ್ನು ಹಾಕಿ ನೀವು ರಿಸಲ್ಟನ್ನು ನೋಡ್ಕೋಬೇಕಂತ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಪಸಂಖ್ಯಾತರ ನಿರ್ದೇಶನಾಲಯ 6th ಸ್ಟ್ಯಾಂಡರ್ಡ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಡ್ಮಿಷನ್. ಇಲ್ಲಿ ನಿಮಗೆ ಮೊದಲಿಗೆ ಸ್ಟೂಡೆಂಟ್ ರಿಸಲ್ಟ್ದು SATS ನಂಬರು ಅಥವಾ ಹಾಲ್ ಟಿಕೆಟ್ ನಂಬರನ್ನು ಕೇಳ್ತಾ ಇದೆ. ಎಕ್ಸಾಮ್ ಹಾಲ್ ಟಿಕೆಟ್ ಇದ್ರೂ ನಡೆಯುತ್ತೆ ಅಥವಾ SATS ನಂಬರ್ ಇದ್ರೂ ಕೂಡ ನಡೆಯುತ್ತೆ. ಎರಡರಲ್ಲಿ ಒಂದನ್ನು ನೀವು ಈ ಒಂದು ಬಾಕ್ಸಲ್ಲಿ ಹಾಕಬೇಕಾಗುತ್ತೆ. ಹಾಕಿ ನಿಮಗೆ ಕೆಳಗಡೆ ಸರ್ಚ್ ರಿಸಲ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸರ್ಚ್ ಕೊಟ್ಟ ನಂತರ ನಿಮಗೆ ಈ ರೀತಿ ಬರುತ್ತೆ. ಕಂಗ್ರ್ಯಾಚುಲೇಷನ್ಸ್, ಯುವರ್ ರಿಸಲ್ಟ್ ಹ್ಯಾಸ್ ಬಿನ್ ಅನೌನ್ಸ್ಡ್ ಅಂತ ಬಂದಿದೆ. ಇಲ್ಲಿ ನಿಮ್ಮ ವಿದ್ಯಾರ್ಥಿ ಹೆಸರು, ವಿದ್ಯಾರ್ಥಿ SATS ನಂಬರು ಎಲ್ಲ ಇರುತ್ತೆ ನಿಮಗೆ. ಕೆಳಗಡೆ ಮತ್ತೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಕೆಳಗಡೆ ನಿಮಗೆ ರಿಸಲ್ಟು ನೋಡಿ, ಮಾರ್ಕ್ಸ್ ಸೆಕ್ಯೂರ್ಡ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಮಾರ್ಕ್ಸು 100ಕ್ಕೆ 64 ತೊಗೊಂಡಿದೆ ಈ ವಿದ್ಯಾರ್ಥಿ. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ನೋಡ್ಬೋದು ಎಷ್ಟು ತೊಗೊಂಡಿದೆ ಅನ್ನೋದು ಕೂಡ ನಿಮಗೆ ತೋರಿಸುತ್ತೆ. ಡೈರೆಕ್ಟಾಗಿ ನೀವು ಈ ರೀತಿಯಾಗಿ ನೀವು ಈ ಒಂದು ಸ್ಕೋರನ್ನು ನೋಡ್ಕೋಬೋದು, ಎಷ್ಟು ಮಾರ್ಕ್ಸನ್ನು ಅಪ್ಡೇಟ್ ಮಾಡಿಕೊಂಡಿದ್ದಾರೆ ಅಂತ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ. ಮತ್ತು ಕೆಳಗಡೆ ಒಂದು ನಿಮಗೆ PDF ಕೂಡ ಅವೈಲೇಬಲ್ ಇದೆ, ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸ್ಕೋರ್ ಕಾರ್ಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ನೋಡಿ, ಡೌನ್ಲೋಡ್ PDF ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಡೌನ್ಲೋಡ್ ಆದಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು PDF ನಿಮಗೆ ಡೌನ್ಲೋಡ್ ಆಗುತ್ತೆ. ನಾನೀಗ ಡೌನ್ಲೋಡ್ ಅಂತ ಕೊಟ್ಟಿದ್ದೀನಿ ನೋಡಿ. ಇವಾಗ PDF ಡೌನ್ಲೋಡ್ ಆಗಿದೆ. ಇದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಈ ಒಂದು PDF ಈ ರೀತಿಯಾಗಿ ಬರುತ್ತೆ ನಿಮಗೆ. ಇದರಲ್ಲಿ ಸೇಮ್ ಮೇಲ್ಗಡೆ ಏನು ತೋರಿಸ್ತಲ್ಲ, ಹೆಸರು, ತಂದೆ ಹೆಸರು, ವಿದ್ಯಾರ್ಥಿ SATS ನಂಬರು ಮತ್ತು ಅವರ ಒಂದು ರಿಸಲ್ಟ್ ಕೂಡ ಶೋ ಆಗುತ್ತೆ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು 6ನೇ ತರಗತಿಯ ಒಂದು ರಿಸಲ್ಟನ್ನು ನೋಡೋದು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಅಥವಾ ಏನಾದ್ರು ಎರರ್ ಬರ್ತಾ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.